ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸೊಳ್ಳೆ ಕಾಟಕ್ಕೆ ಏನು ಮಾಡಬೇಕು ಅನ್ನೋ ಸೂಪರ್ ಟ್ರಿಕ್ಸ್ ಒಂದನ್ನು ತಿಳಿಸ್ಕೊಡ್ತೀನಿ. ಈ ಟ್ರಿಕ್ಸನ್ನು ಮಾಡಿದರೆ ಸೊಳ್ಳೆ ನಿಮ್ಮನೆ ಕಡೆ ಸುಳಿಯೋದೇ ಇಲ್ಲ. ಹಾಗಾದರೆ ಏನು ಮಾಡಬೇಕು, ಇನ್ಯಾಕೆ ತಡ, ಬನ್ನಿ ನೋಡೋಣ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ತುಂಬಾ ಸಿಂಪಲ್ಲು. ಮೊದಲಿಗೆ ನಾನು ಬೆಳ್ಳುಳ್ಳಿ ತಗೋತಾ ಇದ್ದೀನಿ, ಆಮೇಲೆ ಓಂ ಕಾಳು, ಆಮೇಲೆ ಕರ್ಪೂರ. ಈ 3 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಸೊಳ್ಳೆಯನ್ನು ಓಡಿಸೋದಕ್ಕೆ. ಹಾಗಾದರೆ ಇದನ್ನು ಏನು ಮಾಡ್ಕೊಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಬೆಳ್ಳುಳ್ಳಿನ ಕುಟಾಣಿಗೆ ಹಾಕ್ಕೊಂಡು ಜಜ್ಕೋತಾ ಇದ್ದೀನಿ. ಇದನ್ನು ಇವಾಗ ಒಂದು ಹಣತೆ ತಗೊಂಡಿದ್ದೀನಿ, ಇದಕ್ಕೆ ಹಾಕೋಬೇಕು. ಇಲ್ಲ ಮಣ್ಣಿನ ಈ ರೀತಿ ಹಣತೆಗೆ ಹಾಕೊಂಡ್ರು ಸಮಸ್ಯೆ ಇಲ್ಲ. ಎರಡರಲ್ಲಿ ಯಾವುದಕ್ಕೆ ಬೇಕಾದ್ರೂ ನೀವು ಹಾಕೋಬಹುದು. ನಾನು ಸ್ವಲ್ಪ ದೊಡ್ಡ ಇರಲಿ ಅಂತ ಹೇಳಿ ತಗೊಂಡಿದ್ದೀನಿ. ಮಣ್ಣಿನ ಹಣತೆ ದೊಡ್ಡ ಇದ್ರೂ ಓಕೆ, ನೀವು ತಗೋಬಹುದು. ಅದಕ್ಕೆ ನಾನು ಇದು ಬೆಳ್ಳುಳ್ಳಿ ಜಚ್ಕೊಂಡಿದ್ನಲ್ಲ ಹಾಕೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಘಾಟ್ ಎಲ್ಲಿರುತ್ತೆ ಅಲ್ಲಿ ಸೊಳ್ಳೆ ಇರೋದೇ ಇಲ್ಲ. ಇದು ಒಂದು ಬೆಸ್ಟ್ ಹೋಮ್ ರೆಮಿಡಿ ಸೊಳ್ಳೆಯನ್ನ ಓಡಿಸೋದಕ್ಕೆ. ಬೆಳ್ಳುಳ್ಳಿ ಆದಮೇಲೆ ಕರ್ಪೂರ ತಗೊಂಡಿದ್ದೀನಿ. ಕರ್ಪೂರದ ಸ್ಮೆಲ್ಲು ಕೂಡ ಸೊಳ್ಳೆಗಳಿಗೆ ಆಗೋದಿಲ್ಲ. ಬೆಳ್ಳುಳ್ಳಿ ಮತ್ತು ಕರ್ಪೂರನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಓಂ ಕಾಳನ್ನು ಇದ್ರ ಮೇಲೆ ಹಾಕ್ಕೋಬೇಕು. ಓಂ ಕಾಳು ಸ್ಮೆಲ್ಲು ಕೂಡ ಸೊಳ್ಳೆಗೆ ಆಗೋದಿಲ್ಲ. ಕರ್ಪೂರ, ಬೆಳ್ಳುಳ್ಳಿ ಮತ್ತು ಓಂ ಕಾಳು 3 ಮಿಕ್ಸ್ ಮಾಡಿದರೆ ಒಂಥರ ಡಿಫ್ರೆಂಟ್ ಸ್ಮೆಲ್ ಬರುತ್ತೆ. ನಮಗೆ ಒಳ್ಳೆಯದು, ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಆದರೆ ಸೊಳ್ಳೆಗಳಿಗೆ ಈ ಸ್ಮೆಲ್ಲು ಆಗೋದಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಅದ್ರ ಮೇಲೆ ತುಪ್ಪನ ಈಗ ಹಾಕೋಬೇಕು. ಮಕ್ಕಳೆಲ್ಲ ಇದ್ರೆ, ಸೊಳ್ಳೆ ಇದ್ರೆ, ಸೊಳ್ಳೆ ಕಚ್ಚಿದ ಜಾಗದಲ್ಲಿ ಕೆಂಪಾಗಿ ಸ್ವೆಲ್ಲಿಂಗ್ ಬರುತ್ತೆ. ಮಕ್ಕಳಿಗೆ ಆಗೋದಿಲ್ಲ. ಅದರಿಂದ ಬೇರೆ ಬೇರೆ ಕಾಯಿಲೆಗಳು ನಮ್ಮನ್ನ ಕಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ನಾವು ಈ ರೀತಿಯಾಗಿ ಮಾಡಬಹುದು. ಏನೇನೋ ಕೆಮಿಕಲ್ಸಿಂದು ಇದೆಲ್ಲ ಬಂದು ಸೊಳ್ಳೆ ಓಡಿಸೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಅದೆಲ್ಲ ಮಕ್ಕಳಿರ್ಬೇಕಾದ್ರೆ ಅದು ತುಂಬ ಡೇಂಜರಸ್ ಅಲ್ವಾ. ಆಗ ನಾವು ಈ ಮೆಥಡನ್ನು ಯೂಸ್ ಮಾಡಿದರೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಮಕ್ಕಳಿಗೂ ಕೂಡ ಇರೋದಿಲ್ಲ. ಇದನ್ನು ನಾವು ಮಾಡಬಹುದು. ಇದಾದ್ಮೇಲೆ ಏನು ಮಾಡಬೇಕು ಅಂತಂದರೆ ಮತ್ತೆ ಕರ್ಪೂರನ ತಗೋಬೇಕು. ದೊಡ್ಡ ಮನೆ, ಸ್ಪೇಸ್ ಜಾಸ್ತಿ ಇದೆ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕಿ, ಇಲ್ಲ ಅಂತಂದರೆ ಈ ರೀತಿಯಾಗಿ ನೀವು ಮಾಡಬಹುದು. ಈ ರೀತಿಯಾಗಿ ಕರ್ಪೂರನ ಹಚ್ಚಬೇಕು. ಈ 3 ಸ್ಮೆಲ್ ಇದೆಯಲ್ಲ, ಇಡೀ ಮನೆ ಫುಲ್ ಸ್ಪ್ರೆಡ್ ಆಗಬೇಕಾಗತ್ತೆ. ಸ್ಪ್ರೆಡ್ ಆದಾಗ ಎಲ್ಲೇ ಸೊಳ್ಳೆ ಇದ್ರೂ ಓಡ್ ಹೋಗುತ್ತೆ, ಸೊಳ್ಳೆ ನಾಪತ್ತೆ ಆಗುತ್ತೆ, ಸೊಳ್ಳೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಇದು ನಿಮಗೆ 100% ರಿಸಲ್ಟ್ ಸಿಗುತ್ತೆ, ಪಕ್ಕ ವರ್ಕೌಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಒಂದು ಸೊಳ್ಳೆ ಇತ್ತು, ಇಲ್ಲೇ ಓಡಾಡ್ತಿದೆ, ಓಡೋಯ್ತದು. ಪಕ್ಕ 100% ಇದರಿಂದ ನಿಮಗೆ ರಿಸಲ್ಟ್ ಸಿಗುತ್ತೆ. ಇದನ್ನ ಏನು ಮಾಡಬೇಕು ಅಂತಂದ್ರೆ ಈಗ ಮನೆಯಲ್ಲಿ ಹೀಗೆ ಇಟ್ಕೊಂಡು ಮನೆ ತುಂಬ ಒಂದ್ಸಲ ಇದ್ರದ್ದು ಹೊಗೆನ ಈ ರೀತಿಯಾಗಿ ಎಲ್ಲ ಕಡೆ ಒಂದ್ಸಾರಿ ರೌಂಡ್ ಬರಬೇಕು. ಹೊಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಜಸ್ಟ್ ಒಂದು ಹಣ್ಣಲ್ಲಿ ದೀಪ ಹಚ್ಚಿಟ್ಟಂಗಿರುತ್ತೆ ಅಷ್ಟೇನೆ. ಇಲ್ಲಿ ಮೂಲೆ ಎಲ್ಲ ಇರುತ್ತಲ್ಲ, ಅದಕ್ಕೆ ಈ ರೀತಿಯಾಗಿ ಚೆನ್ನಾಗಿ ಮಾಡಬೇಕು. ಸೊಳ್ಳೆ ಓಡಿಸೋದಕ್ಕೆ ಇದು ಸಿಂಪಲ್ ಆದಂತಹ ಟ್ರಿಕ್ಸ್. ಎಲ್ಲ ಇಂಗ್ರೀಡಿಯೆಂಟ್ಸ್ ನಿಮ್ಮ ಮನೇಲೇ ಇರುತ್ತೆ. ಕರ್ಪೂರ, ಓಂ ಕಾಳು, ಜೊತೆಗೆ ಬೆಳ್ಳುಳ್ಳಿ, ತುಪ್ಪ ಇಲ್ಲ ಅಂತಂದರೆ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ತುಪ್ಪನೇ ಬೇಕು ಅಂತೇನಿಲ್ಲ. ಇವತ್ತು ಇದು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂತಹ ಸಿಂಪಲ್ ಮತ್ತು ಸಖತ್ತಾಗಿರುವಂತಹ ಟಿಪ್ಸು. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಧನ್ಯವಾದಗಳು. ಆದರೆ ನಮ್ಮ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದು 100% ರಿಸಲ್ಟ್ ಸಿಗುತ್ತೆ.